ಪ್ರಣಾಮಗಳು. ನಮ್ಮ ಪಕ್ಷದ ಎಲ್ಲ ಮುಖಂಡರಿದ್ದಾರೆ, ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ, ಇಲ್ಲಿ ಬನ್ನೂರಿನ ಎಲ್ಲ ನಿವಾಸಿಗಳು ಇದ್ದೀರಾ. ನಿಮಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ಹನುಮ ಜಯಂತಿಯ ಶುಭಾಶಯಗಳು. ಬಹಳ ಸಂತೋಷವಾಯಿತು ಇವತ್ತು ತಮ್ಮ ಗ್ರಾಮದ ಐತಿಹಾಸಿಕ ಶ್ರೀ ಕೋದಂಡರಾಮ ಸ್ವಾಮಿಯ ಒಂದು ದರ್ಶನ ಪಡೆಯುವಂಥ ಸೌಭಾಗ್ಯ ಸಿಕ್ಕಿತ್ತು. ಅತ್ಯಂತ ಒಂದು ಐತಿಹಾಸಿಕ ಮತ್ತು ಪುಣ್ಯ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ನಮ್ಮ ಭಾರತದಲ್ಲಿ ತಾವೆಲ್ಲರೂ ಗಮನಿಸಿರ್ಬೋದು, ರಾಮನ ದೇವಸ್ಥಾನ ಇಲ್ಲಿ ಎಲ್ಲೋ ಕೆಲವೊಂದು ಕಡೆ ನಾವು ನೋಡ್ತೀವಿ, ಆದರೆ ಪ್ರತಿಯೊಂದು ಬೀದಿಲೂ ಕೂಡ ಆಂಜನೇಯನ ದೇವಸ್ಥಾನವನ್ನು ನಾವು ನೋಡ್ತೀವಿ. ಅದು ಯಾಕೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇಡೀ ಭಾರತದಲ್ಲಿ ನೀವು ಹೋಗಿ ಎಲ್ಲ ಕಡೆನೂ ಕೂಡ ಒಂದು ಆಂಜನೇಯ ಸ್ವಾಮಿಗೆ ಒಂದು ದೇವಸ್ಥಾನ ಇದ್ದೇ ಇದೆ. ರಾಮನ ದೇವಸ್ಥಾನನೂ ಕೂಡ ಇದೆ, ಆದರೆ ಅದರ ಸಂಖ್ಯೆ ಅಷ್ಟು ಹೆಚ್ಚಾಗಿಲ್ಲ. ಎಲ್ಲ ಬೀದಿಗಳಲ್ಲೂ ಕೂಡ ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಇದೆ. ಇದು ಯಾಕೆ ಅಂದರೆ ಭಾರತದಲ್ಲಿ ಸೇವೆಗಾಗಿ ನಮಗೆ ಸೇವೆಗಿಂತ ಉತ್ತಮವಾದಂತಹ ಒಂದು ಸ್ಥಳ ಒಂದು ಗೌರವ ಎಲ್ಲೂ ಇಲ್ಲ. ಸೇವೆ ಅಂದರೆ ಭಾರತೀಯರಿಗೆ ಉತ್ತಮವಾದಂತಹ ಗುಣ ಅಥವಾ ಒಂದು ಉತ್ತಮವಾದಂತಹ ಒಂದು ತತ್ವ. ಯಾಕಂದರೆ ಭಾರತೀಯರಲ್ಲಿ ನಮಗೆ ಸೇವೆಗಾಗಿ ಇಡೀ ಜೀವನವನ್ನು ಸಮರ್ಪಣೆ ಮಾಡಿದ್ರು. ಅದಕ್ಕಾಗಿ ಇವತ್ತು ರಾಮನ ದೇವಸ್ಥಾನ ಕೆಲವು ಕಡೆ ಇದ್ದು ಅತ್ಯಂತ ಗೌರವದಿಂದ ಶ್ರದ್ಧೆಯಿಂದ ನಾವು ಆರಾಧಿಸ್ತೀವಿ. ಆದರೂ ಸಹ ಪ್ರತಿಯೊಂದು ಬೀದಿಲೂ ಕೂಡ ಆಂಜನೇಯನ ದೇವಸ್ಥಾನ ಇರುತ್ತೆ. ಅದು ಯಾಕಂದರೆ ಸೇವೆಗಾಗಿ ಇಡೀ ವ್ಯಕ್ತಿಗಳು ಏನು ಸೇವೆಗೋಸ್ಕರ ಜೀವನವನ್ನು ಸಮರ್ಪಣೆ ಮಾಡ್ತಾರೆ, ಅವ್ರಿಗೋಸ್ಕರ ಇರ್ತಕ್ಕಂಥ ಗೌರವ ಎಲ್ಲಕ್ಕಿಂತ ದೊಡ್ಡದು ಅಂತ ನಮ್ಮ ಭಾವನಾತ್ಮಕವಾಗಿಯೂ ಕೂಡ ನಮಗೆ ನಮ್ಮ ಹೃದಯದಲ್ಲಿ ಇವತ್ತು ಆಂಜನೇಯ ಸ್ವಾಮಿ ನಮ್ಮ ಬನ್ನೂರಿನಲ್ಲಿ ಏರ್ಪಡಿಸಲಾಗಿದೆ. ಮೈಸೂರಿನ ಪ್ರತಿಯೊಂದು ತಾಲೂಕಲ್ಲೂ ಸಹ ಅದು ಆಗಲೇ ಆಯೋಜನೆ ಮಾಡಿದ್ದಾರೆ. ಪಿರಿಯಾಪಟ್ಟಣದಲ್ಲಿ 28ನೇ ತಾರೀಕು ನಡೀತದೆ, ಹುಣಸೂರಲ್ಲಿ ಆಗಿ ಎಲ್ಲೇ ಮುಗ್ದಿದೆ, ಕುಶಾಲನಗರದಲ್ಲೂ ಕೂಡ ಮುಗ್ದಿದೆ, ಮೈಸೂರು ನಗರದಲ್ಲೂ ಕೂಡ ಮುಗ್ದಿದೆ. ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ತಾವೆಲ್ಲರೂ ಏನು ಆಂಜನೇಯ ಸ್ವಾಮಿಯ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ, ನಿಜಕ್ಕೂ ಶ್ಲಾಘನೀಯ ಮತ್ತು ನಮ್ಮೆಲ್ಲರಿಗೂ ಕೂಡ ಅದು ಒಂದು ಪ್ರೇರಣೆ. ಯಾಕಂದರೆ ಧಾರ್ಮಿಕ ಉತ್ಸವ, ಧಾರ್ಮಿಕ ನೆಲೆಗಟ್ಟು ಭಾರತದ ಒಂದು ಏನು ಧಾರ್ಮಿಕ ನೆಲೆಗಟ್ಟದಿಂದಾನೇ ಭಾರತವನ್ನು ಇವತ್ತು ಉದ್ಧಾರ ಆಗ್ತಾ ಇರೋದು. ಮತ್ತು ಭವಿಷ್ಯದಲ್ಲೂ ಕೂಡ ನಮ್ಮ ಧರ್ಮದ ಒಂದು ನೆಲೆಗಟ್ಟಿನಲ್ಲೇ ಈ ವಿಕಸಿತ ಭಾರತವನ್ನು ಕೂಡ ನಾವು ರೂಪಿಸ್ತೇವೆ. ಪ್ರಧಾನಮಂತ್ರಿ ಅವರು ವಿಕಸಿತ ಭಾರತಕ್ಕಾಗಿ ಅವರಾಗಲೇ ತಮ್ಮ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಭಾರತದ ಸಂಪೂರ್ಣ ಸಮಗ್ರ ಅಭಿವೃದ್ಧಿ ಅಂತ. ಆದರೆ ಅವ್ರು ಹೇಳೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಂದರೆ ಎಲ್ಲರ ಜೊತೆಗೂ ಎಲ್ಲರ ಹಿತಕ್ಕಾಗಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಹೇಳೋದು ಸಬ್ಕಾ ವಿರಾಸತ್, ಅಂದರೆ ಪಾರಂಪರೆಯ ಆಧಾರ ಮೇಲೆ ಇದನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಪಾರಂಪರೆಗೆ ಮೊದಲನೆಯ ಒಂದು ಆದ್ಯತೆ ಕೊಟ್ಟು ಅದರ ಒಂದು ಆಧಾರ ಮೇಲೆ ಇವತ್ತು ಒಂದು ಶ್ರೇಷ್ಠ ಭಾರತ, ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಅವ್ರು ಮುಂದುವರಿತಾರೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಚಪ್ಪಾಳೆ ಹೊಡಿಬೇಕು. ಬನ್ನೂರು ಒಂದು ಅತ್ಯದ್ಭುತವಾದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಟಿ ನರಸೀಪುರ ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ತಲಕಾಡು ಇರ್ಬೋದು, ಮತ್ತು ಇಲ್ಲಿ ಬನ್ನೂರು ಇರ್ಬೋದು, ಅತ್ಯಂತ ಒಂದು ಐತಿಹಾಸಿಕ ಸ್ಥಳಗಳು. ಧಾರ್ಮಿಕ ಒಂದು ದೃಷ್ಟಿಯಲ್ಲೇ ಇದೆಲ್ಲ ಅಭಿವೃದ್ಧಿ ಆಗಿರೋದು. ಧಾರ್ಮಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಎಲ್ಲ ಒಂದು ಕ್ಷೇತ್ರಗಳು ಇದು. ಅದೇ ದೃಷ್ಟಿಯಲ್ಲಿ ಇವತ್ತು ಮುಂದೇನೂ ಕೂಡ ಒಂದು ಒಳ್ಳೆ ಹೋರಾಟ ಮಾಡಬೇಕಾಗಿದೆ, ಅಭಿವೃದ್ಧಿನೂ ಕೂಡ ಕೊಡಬೇಕಾಗಿದೆ. ಹೌದು, ಅಧಿಕೃತವಾಗಿ ನಮ್ಮ ಕ್ಷೇತ್ರ ಮೈಸೂರು ಮತ್ತು ಕೊಡಗು ಈ ಭಾಗ ನಮಗೆ ಅಧಿಕೃತವಾಗಿ ನಮಗೆ ಲೋಕಸಭಾ ದೃಷ್ಟಿಯಲ್ಲಿ ಬರೋದಿಲ್ಲ. ಆದರೆ ಯಾವತ್ತೂ ಸಹ ನಮಗೆ ಸಮಸ್ತ ಒಂದು ಕನ್ನಡಿಗರ ಒಂದು ಎಲ್ಲಿ ವಾಸ ಆಗಿದಾರೋ ಅದೆಲ್ಲನೂ ಕೂಡ ನಮ್ಮದೇ ಆದಂಥ ಕ್ಷೇತ್ರ ಅಂತ ನಮ್ಮ ಭಾವನೆ. ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಇಲ್ಲಿ ಬರ್ತಾ ಇರ್ತೀವಿ. ಈಗಾಗಲೇ ಬನ್ನೂರಲ್ಲಿ ತಮ್ಮ ಒಂದು ನಗರಸಭೆಯಲ್ಲಿ ಒಳ್ಳೆಯ ಯಶಸ್ವಿಯಾಗಿ ನಮ್ಮ NDA ಒಂದು ಹೋರಾಟ ಮಾಡಿತ್ತು. ಆ ಸಮಯದಲ್ಲೂ ಬಂದು ಇಲ್ಲಿ ಒಂದು ಸಮಯ ಇರೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ನಾವು ಬರ್ತಾ ಇರ್ತೀವಿ. ಒಳ್ಳೆಯ ಸಂಘಟನೆ ಇವತ್ತು ಯಶಸ್ವಿ ಆಗಿದ್ದಾರೆ. ನಮ್ಮ ಇವತ್ತು ಕಾರ್ಯದರ್ಶಿನೂ ಕೂಡ ತಮ್ಮದೇ ಆದಂಥ ಒಂದು ಪಟ್ಟಣದಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ನಮ್ಮ ಪಕ್ಷದಿಂದ ನಿಮಗೆ ಇಲ್ಲಿ ಒಂದು ಸ್ಥಾನ ಕೊಟ್ಟು ಈ ಒಂದು ಜಾಗಕ್ಕೆ ಇದರ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಗಾಗಿ ಸಂಘಟನೆ ದೃಷ್ಟಿಯಲ್ಲೂ ಕೂಡ ಒಂದು ಒಳ್ಳೆಯ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ದಾವೆ. ನೀವು ಕೂಡ
ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಇದು ಬರೀ ನಮ್ಮ ಸಂಘಟನೆ ಅಂತಲ್ಲ ಅಥವಾ ಭಾಜಪಾ ಅಂತಲ್ಲ, ಇದು ನಮ್ಮ ದೇಶ, ನಮ್ಮ ಭಾರತ, ನಮ್ಮ ಕರ್ನಾಟಕ ಅಂತ ನಾವು ಗುರಿ ಇಟ್ಟಿದ್ದೀವಿ. ಕರ್ನಾಟಕಕ್ಕೆ ಒಳ್ಳೇದಾಗಬೇಕಾಗಿದೆ. ಬನ್ನೂರಿಗೆ ನಾವು ಅಭಿವೃದ್ಧಿ ಮಾಡದೇನೆ ಕರ್ನಾಟಕಕ್ಕೆ ಒಳ್ಳೇದಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಭಾಜಪಾ ಇವತ್ತು ಅತಿ ಅವಶ್ಯ ಇರುವಂಥದ್ದು. ಒಂದು ಭವಿಷ್ಯದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಈ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಆಂಜನೇಯ ಸ್ವಾಮಿಯ ಒಂದು ಜಯಂತಿ ಒಂದು ಸಂದರ್ಭದಲ್ಲಿ ಅನೇಕ ಒಂದು ಆಚರಣೆಗಳು ಮಾಡಿದ್ದಾರೆ, ಅನ್ನ ಸಾರ್ಪಣೆ ಮಾಡಿದ್ದಾರೆ, ಒಂದು ಬೃಹತ್ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ಕೂಡ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಎಲ್ಲನೂ ಕೂಡ ಈ ಬನ್ನೂರ ಒಂದು ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ತಾವೆಲ್ಲರೂ ಕೈ ಜೋಡಿಸಿ ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಅಭಿವೃದ್ಧಿಗಾಗಿ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ, ನಮ್ಮ ಇದು ಕಾರ್ಯಕ್ರಮದ ಸಂಘಟಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ತಾವು ನಮ್ಮನ್ನ ಆಹ್ವಾನಿಸಿ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ಏನು ಕೊಟ್ಟಿದ್ದೀರಾ, ನಿಮಗೆ ನಾನು ನಿಜಕ್ಕೂ ಆಭಾರಿಯಾಗಿದ್ದೀನಿ ಅಂತ ಹೇಳ್ತಾ, ಇಲ್ಲಿ ಉಪಸ್ಥಿತರಿರುವ ಬನ್ನೂರಿನ